ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನನ್ನ ಬ್ಲಾಗ್ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆನ್ ದ ವೇ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಶ್ರೀರಂಗಪಟ್ಟಣ ಅಂದರೆ ಮೈಸೂರು KRS ಬ್ಯಾಕ್ ವಾಟರಲ್ಲಿ ಇರೋ ದೇವಸ್ಥಾನ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ಅಂದರೆ ಮುಂಚೆನೂ ಹೋಗಿದ್ದೀವಿ ಅಲ್ಲಿಗೆ. ಯಾವಾಗ ಊಟಿಗೆ ಹೋಗುವಾಗೂ ಅಲ್ಲಿಗೆ ಹೋಗೋದು ನಾವು. ಬಟ್ ಅಲ್ಲಿಗೆ ಹೋದರೆ ಒಂಥರ ಟೆಂಪಲ್ಲೇ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್, ಎಷ್ಟು ಚೆನ್ನಾಗಿದೆ. ಮನಸ್ಸಿಗೆ ನೆಮ್ಮದಿಯಾಗಿದೆ, ಪ್ರಶಾಂತವಾಗಿದೆ. ಬಟ್ ಇಲ್ಲಿ ಬನ್ನಿ ಫೋಟೋ ವಿಡಿಯೋ ತಗೊಳಂಗಿಲ್ಲ ಅಂತ ಹಾಕಿದ್ರು. ಆದರೂ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿಕೊಂಡೆ. ಬಿಕಾಸ್ ಚೆನ್ನಾಗಿತ್ತಲ್ವ ಟೆಂಪಲ್ಲು, ಅದಕ್ಕೆ ಕದ್ದು ಮುಚ್ಚಿ ಮಾಡಿಕೊಂಡೆ ವಿಡಿಯೋ. ಬಟ್ ತುಂಬ ಚೆನ್ನಾಗಿದೆ. ಯಾರಾದರೂ ಆನ್ ದ ವೇ ಮೈಸೂರಲ್ಲಿ ಹೋಗೋರು ಹೋಗ್ಬಿಟ್ಟು ಬನ್ನಿ. ಆ್ಯಂಡ್ ಅಲ್ಲೇ ನಾವು ಆಲ್ಮೋಸ್ಟ್ 1.5 hour ಟೈಮ್ ಸ್ಪೆಂಡ್ ಮಾಡಿ ಊಟಿ ಕಡೆ ಮತ್ತೆ ಹೊರಟ್ವಿ. ನಮ್ಗೆ ಆನ್ ದ ವೇ ಬಂಡೀಪುರಲ್ಲಿ ಆನೆ ಸಿಕ್ತು. ಗಾಯ್ಸ್, ಆನೆ ಮೇಲೆ ಮಾವುತನೇ ರಾಜ. ಚೆನ್ನಾಗಿತ್ತು. ಆ ಥರ ರೋಡಲ್ಲಿ ಹೋಗುವಾಗ ಅಂದರೆ ಲೈಕ್ ಈ ಥರ ಫಾರೆಸ್ಟಲ್ಲೆಲ್ಲ ಹೋಗುವಾಗ ಯಾವುದಾದ್ರೂ ಒಂದು ಪ್ರಾಣಿ, ಚಿಕ್ಕ ಒಂದು ಕೋತಿ ನೋಡಿದ್ರೆ ನಾವು ಕೋತಿ ಅಂತೀವಿ. ಒಂಥರ ಪ್ರಾಣಿ ನೋಡೋದೇ ಒಂದು ತುಂಬ ಚೆನ್ನಾಗಿರುತ್ತೆ. ವೆದರ್ ಅಂತೂ ಗೈಸ್ ಅಮ್ಮ ಮುದ್ದು ಮಲೆಯಿಂದ ಸ್ವಲ್ಪ ಮೇಲೆ ಹತ್ತುತ್ತಾ ಇದ್ದಂಗೆ ಏನು ಚೆನ್ನಾಗಿದೆ ಅಂದರೆ ವೆದರ್ ಸಕ್ಕತ್ತಾಗಿತ್ತು. ನಾವು ಸ್ಟೇ ಮಾಡಬೇಕಂತ ಬುಕ್ ಮಾಡಿದ್ವಿಲ್ಲ, ರೀಚ್ ಆಗಿದ್ದೀವಿ. ಇಸ್ ದಿಸ್ ಯುವರ್ ವ್ಲಾಗ್ ಆರ್ ಮೈ ವ್ಲಾಗ್? ಯಾಕೆ ಹಾಕೊಂತೀಯ? ನಾನು ಹಿಂಗೆ ಕೊಡಲ್ಲ. ಅಬ್ಬಬ್ಬಾ, ಏನು ವೆದರ್ ನೋಡಿ ಹೆಂಗಿದೆ ವೆದರು. ಈ ಥರ ವೆದರಲ್ಲಿ ಡೈಲಿ ಇದ್ದರೆ ಹಿಂಗಿರ್ತಾರಲ್ಲ ಅವರೆಲ್ಲ ಸಕ್ಕತ್ತಾಗಿರುತ್ತೆ. ಅಮ್ಮ ಇದೇ ಅವ್ರಿಗೆ ಬಿಸಿಲಂತೆ. ಲೈಕ್ ಊಟಿಯಲ್ಲಿ ಇನ್ನು ನವೆಂಬರ್ ಡಿಸೆಂಬರಲ್ಲೆಲ್ಲ ತುಂಬ ಅಂದರೆ ತುಂಬ ಚಳಿ ಇರುತ್ತಂತೆ. ಆಮೇಲೆ ಗೈಸಲ್ಲಿ ನಾವು ಕೋಲ್ಡ್ ವಾಟರ್ ಕುಡಿಯೋಕ್ಕೆ ಆಗೋಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟಿರೋ ಥರನೇ ಇರುತ್ತೆ. ಅಲ್ಲಿ ಯಾರು ಫ್ರಿಜ್ಜೇ ಯೂಸ್ ಮಾಡಲ್ಲ ಅನಿಸುತ್ತೆ ಮೇ ಬಿ. ಅಷ್ಟು ಫುಲ್ ತಣ್ಣಗಿತ್ತು. ಮನೆಯೊಳಗೆ ಕಾಲಿಟ್ಟರೆ ಫುಲ್ ಜುಮು ಅನಿಸ್ತಾಯಿತ್ತು. ಫುಲ್ ಅಷ್ಟು ಸಖತ್ ಥಂಡಿ ಇತ್ತು. ಮನೆ ನೋಡೋಣ ಬನ್ನಿ, ಮನೆ ತೋರಿಸ್ತೀನಿ ಹೆಂಗಿದೆ ನೋಡಿ. ಸಿಂಗಲ್ ರೂಮ್ 2 ರೂಮ್ ಇತ್ತು. ಸೊ ಇದು ಬೆಡ್ರೂಮ್ ಆ್ಯಂಡ್ ದ ವಾಶ್ರೂಮ್. ಚೆನ್ನಾಗಿತ್ತು. ಆರಾಮಾಗಿ ಸ್ಟೇ ಮಾಡ್ಬೋದು. ಮನೆ ಥರನೇ, ನಮಗೇನು ಹೋಟೆಲ್ ಥರ ಫೀಲ್ ಬರಲ್ಲ. ಆರಾಮಾಗಿರ್ಬೋದು. ನೋಡಿ ಹಾಲ್ ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಕಿಚನ್ ಇದು. ನಾವು ಕುಕ್ ಮಾಡ್ಕೊಬೋದು, ಏನಾದರೂ ಮಾಡ್ಕೋಬೋದು. ಅಲ್ಲಿ ನಾವು ಐಟಮ್ಸ್ ತೊಗೊಂಡು ನಾವೇ ಕುಕ್ ಮಾಡ್ಕೋಬೋದು. இந்த இன்னிங்ஸ்ல மியூச்சுவல் ஃபண்ட்ஸ்ல இருந்து ஆரம்பி கொஞ்சம் பணத்தை SIP மூலம் மியூச்சுவல் ஃபண்ட்ஸ்ல இன்ವೆಸ್ಟ್ பண்ண சரியான ನಾವು ಅಲ್ಲೇ ಫುಲ್ ಕುಕ್ ಮಾಡ್ಕೊಂಡು ತಿಂದ್ವಿ. ಆಲ್ಮೋಸ್ಟ್ ಕುಕ್ಕಿಂಗ್ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನೇ ಕುಕ್ ಮಾಡ್ತಾ ಇದ್ದಿದ್ದು. ಸೊ ಕ್ರಿಕೆಟ್ ಆಡಿಕೊಂಡು ನೆಕ್ಸ್ಟ್ ಲಗೋರಿ ಆಡಿದ್ವಿ. ಚಿಕ್ಕ ಮಕ್ಳ ಥರ ಎಲ್ಲನೂ ಆಟ ಆಡಿದ್ವಿ. ಲಗೋರಿ, ಕ್ರಿಕೆಟ್, ಆಮೇಲೆ ಕ್ಯಾರಮ್. ಫುಲ್ ಚೆನ್ನಾಗಿತ್ತು, ಸಖತ್ತಾಗಿತ್ತು ಮಾತ್ರ ಆಟ ಆಡಿದ್ದು. ಫುಲ್ ಎಲ್ಲರೂ ಆಟ ಆಡಿದ್ವಿ, ಮಜಾ ಮಾಡಿದ್ವಿ ಫುಲ್ಲು. ಫೈರ್ ಕ್ಯಾಂಪ್ ಹಾಕಿದ್ರು ಗೈಸ್. ತಮಟೆ ಮಾಸ್ಟರ್ ತನ್ನ ಜೊತೆ 2 ಸ್ಟೆಪ್ ಹಾಕ್ಬಿಟ್ಟು ಎಲ್ಲ ಫುಲ್ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಲ್ಲ ಮಲ್ಕೊಂಡು ನಮ್ಮದು ಫಸ್ಟ್ ಡೇನ ಅಲ್ಲಿಗೆ ಕಂಪ್ಲೀಟ್ ಮಾಡಿದ್ವಿ.